ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಈಗಾಗಲೇ ದಳಪತಿ ವಿಜಯ್ ಅವರು ಕೊಲ್ಲೂರಿಗೆ ತೆರಳುತ್ತಾ ಇದ್ದಾರೆ. ಯಾರ್ಯಾರು ಇಲ್ಲಿಗೆ ಈ ಹಿಂದೆ ಭೇಟಿ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ರಜನಿಕಾಂತ್ ಅವರು ಕೂಡ ಈ ಹಿಂದೆ 2002ರಲ್ಲಿ ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನ ಪಡ್ಕೊಂಡಿದ್ರು. ಮಾನಸಿಕ ಶಾಂತಿಗಾಗಿ ಮೂಕಾಂಬಿಕೆ ಸನ್ನಿಧಿಗೆ ರಜನಿ ಭೇಟಿಯನ್ನ ನೀಡಿದ್ರು. ಇದೇ ಸಮಯದಲ್ಲಿ ರಿಲೀಸ್ಗೆ ಸಿದ್ಧವಾಗಿದ್ದಂತ ರಜನಿಕಾಂತ್ ಬಾಬಾ ಸಿನಿಮಾ ಮೂಕಾಂಬಿಕೆ ಸನ್ನಿಧಿಯಲ್ಲಿ ಚಂಡಿಕಾ ಯಾಗವನ್ನ ನೆರವೇರಿಸಿದ್ರು. ರಜನಿ ಸಾಮಾನ್ಯ ಭಕ್ತರಂತೆ ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದಿದ್ರು. 2002ರಲ್ಲಿ ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನ ರಜನಿಕಾಂತ್ ಅವರು ಪಡ್ಕೊಂಡಿದ್ರು. ಮಾನಸಿಕ ಶಾಂತಿಗೋಸ್ಕರ ಮೂಕಾಂಬಿಕೆಯ ಸನ್ನಿಧಿಗೆ ರಜನಿಕಾಂತ್ ಅವರು ಭೇಟಿ ಕೊಟ್ಟಿದ್ರು. ಇದೇ ಸಮಯದಲ್ಲಿ ಬಾಬಾ ಸಿನಿಮಾ ಸೆಟ್ಟೇರಿತ್ತು. ಅದೇ ಸಂದರ್ಭದಲ್ಲಿನೇ ಮಾನಸಿಕ ಶಾಂತಿಗೆ ಅಂತ ಸಾಮಾನ್ಯ ಭಕ್ತರಂತೆ, ಇಲ್ಲಿ ವಿವಿಐಪಿ ಟ್ರೀಟ್ಮೆಂಟ್ ಮೂಲಕ ಏನ್ ಬಂದಿರಲಿಲ್ಲ, ಅವರು ಸಾಮಾನ್ಯ ಭಕ್ತರಂತೆ ಸರತಿ ಸಾಲಿನಲ್ಲಿ ನಿಂತು ಮೂಕಾಂಬಿಕೆ ತಾಯಿಯ ದರ್ಶನವನ್ನ ಪಡೆದಿದ್ರು ರಜನಿಕಾಂತ್ ಅವರು. ಇದೇ ರೀತಿಯಾಗಿ ಲಿಸ್ಟ್ ಕೊಡ್ತಾ ಹೋದ್ರೆ ತುಂಬಾ ಜನರದ್ದು ಉದಾಹರಣೆ ಇದೆ. ಬರೀ ತಮಿಳ್ನಾಡು ಅಂತಾನೆ ಅಲ್ಲ, ಬೇರೆ ಬೇರೆ ಭಾಗದಿಂದ ಕೂಡ ಸೆಲೆಬ್ರಿಟಿಗಳು ಜೊತೆಗೆ ಅನೇಕ ರಾಜಕಾರಣಿಗಳು ಕೂಡ ಬಂದು ಹೋಗ್ತಾರೆ. ರಜನಿಕಾಂತ್ ಅವರು ಕೂಡ 2002ರಲ್ಲಿ ಮೂಕಾಂಬಿಕೆಯ ದರ್ಶನವನ್ನ ಪಡ್ಕೊಂಡು ಹೋಗಿದ್ರು. ದಕ್ಷಿಣ ಭಾರತದಲ್ಲೇ ಶಕ್ತಿ ಪೀಠಗಳಲ್ಲಿ ಪ್ರಮುಖವಾದಂಥ ಪೀಠ ಆಗಿರುವಂಥ ಮೂಕಾಂಬಿಕೆ ದರ್ಶನ ಪಡೆಯೋದಕ್ಕೆ ಅಂತ ಅನೇಕ ಭಾಗಗಳಿಂದ ಬರ್ತಾರೆ. ಅದರಲ್ಲೂ ತಮಿಳ್ನಾಡಿನಿಂದ ಬಂದವರ ಲಿಸ್ಟೇ ಇದೆ. ಅದರಲ್ಲಿ ರಜನಿಕಾಂತ್ ಅವರೇನು ಹೊರತಲ್ಲ.